ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025 ಮಾರ್ಚ್ 29ರಂದು ಯುಗಾದಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗದ ಯೋಗವು ರೂಪುಗೊಳ್ಳುತ್ತಿದೆ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು. ಆ ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ. ಹಾಗೆ ಈ ವರ್ಷ ಮಾರ್ಚ್ 29 ಶನಿವಾರ ಶನಿ ಅಮಾವಾಸ್ಯೆ ಬರುತ್ತದೆ. ಇದು ಚೈತ್ರ ಮಾಸದ ಅಮಾವಾಸ್ಯೆಯ ದಿನ. ಶನಿವಾರ ಬರುವ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಶನಿಯ ಆಶೀರ್ವಾದ ಪಡೆಯಲು ಈ ದಿನವನ್ನ ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವ ವಿಧವಾದ ಪಾಪ ಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು. ಈ ಅಮಾವಾಸ್ಯೆಯ ದಿನ ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನ ಕಟ್ಟಿದ್ರೆ ವರ್ಷ ಪೂರ್ತಿ ಧನಲಾಭ, ಬಂಗಾರ ಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೃಷಭ ರಾಶಿ. ಯುಗಾದಿ ಅಮಾವಾಸ್ಯೆ ದಿನ ತ್ರಿವೇಣಿ ಯೋಗವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 9ನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ. ಉದ್ಯೋಗಿಗಳಿಗೆ ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ. ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು. ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಯುಗಾದಿ ಅಮಾವಾಸ್ಯೆ ದಿನ ಮಕರ ರಾಶಿ ಚಕ್ರದ ಜನರಿಗೆ ತ್ರಿವೇಣಿ ಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ಈ ಕಾಕತಾಳೀಯವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯಬಹುದು. ನಿಮಗೆ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಅದು ನಿಮಗೆ ಫಲಪ್ರದವಾಗಿರುತ್ತದೆ. ಜನರಲ್ಲಿ ವಿಶೇಷ ಗುರುತನ್ನು ಸೃಷ್ಟಿಸುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡುತ್ತೀರಿ. ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ. ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ. ತುಲಾರಾಶಿ. ಈ ಯುಗಾದಿ ಅಮಾವಾಸ್ಯೆ ದಿನ ತ್ರಿವೇಣಿ ಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ 4ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸುಖಗಳನ್ನು ಪಡೆಯಬಹುದು. ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು. ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು. ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ. ಮೇಷರಾಶಿಯವರಿಗೆ ಈ ಅಮಾವಾಸ್ಯೆ ದಿನವೂ ಪ್ರಯೋಜನಕಾರಿಯಾಗಿದೆ. ಜೀವನದಲ್ಲಿ ಸಂತೋಷ ಇರುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ. ನೀವು ಸಂಬಂಧಿಕರನ್ನ ಭೇಟಿ ಮಾಡಬಹುದು. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ. ಪತಿ ಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ. ಶುಭ ಕಾರ್ಯಗಳು ನಡೆಯಬಹುದು. ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವು ಪೂರ್ಣಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗಿ ಮಾಡಲಾಗುತ್ತದೆ. ಇನ್ನು ಈ ಸಾಸಿವೆಯಷ್ಟು ಬಂಗಾರ ಕೊಂಡರೂ ಕೂಡ ಮತ್ತೆ ಮತ್ತೆ ಹೆಚ್ಚು ಬಂಗಾರ ಕೊಳ್ಳುವಂತಹ ಶಕ್ತಿ ನಿಮಗೆ ವೃದ್ಧಿಯಾಗುತ್ತದೆ. ಬಂಗಾರವನ್ನಷ್ಟೇ ಅಲ್ಲದೆ ಸ್ವಲ್ಪ ಬೆಳ್ಳಿಯನ್ನು ಕೂಡ ಬಂಗಾರದ ಜೊತೆಗೆ ಈ ದಿನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಅಕಸ್ಮಾತ್ತಾಗಿ ಈ ದಿನ ಮನೆಗೆ ಬೆಳ್ಳಿ ಅಥವಾ ಬಂಗಾರವನ್ನು ತರಲು ಸಾಧ್ಯವಾಗದಿದ್ದವರು ಮನೆಗೆ ಮಂಗಳಕರ ವಸ್ತುಗಳನ್ನು ತಂದು ದೇವರ ಮುಂದಿಟ್ಟು ಪೂಜಿಸಿ ಬಳಸುತ್ತಾ ಬರಬೇಕು. ಅರಿಶಿನ ಕುಂಕುಮ ಆಗಿರಬಹುದು, ಬಳೆಗಳಾಗಿರಬಹುದು, ಸೀರೆ, ಯಾವುದೇ ವಸ್ತುಗಳಾಗಿರಬಹುದು, ಪೊರಕೆ, ದೇವರ ಸಾಮಗ್ರಿಗಳು, ವಿಗ್ರಹ, ಫೋಟೋಗಳು, ಹೀಗೆ ವಿಶೇಷ ವಸ್ತುಗಳನ್ನು ಕೂಡ ಮನೆಗೆ ಈ ದಿನ ತರಬಹುದು. ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಉದಾಹರಣೆಗೆ ಮನೆ ಖರೀದಿ ಮಾಡಲು, ಸೈಟ್ ಖರೀದಿ ಮಾಡಲು, ಮನೆಯನ್ನ ಕಟ್ಟಿಸಲು ಶಂಕುಸ್ಥಾಪನೆ ಮಾಡುವುದು, ಹೀಗೆ ಈ ರೀತಿಯಾದಂತಹ ಶುಭ ಕೆಲಸಗಳಿಗೆ ಒಪ್ಪಂದ ಮಾಡಿಕೊಳ್ಳಲು ಈ ದಿನ ಶ್ರೇಷ್ಠ. ಈ ದಿನ ಹೊಸ ಮನೆಗಾಗಿರಬಹುದು, ಭೂಮಿ ಖರೀದಿಗಾಗಿರಬಹುದು, ಟೋಕನ್ ಅಡ್ವಾನ್ಸ್ ಎಂದು ಸ್ವಲ್ಪ ಹಣವನ್ನು ನೀಡಿದರೂ ಕೂಡ ತುಂಬ ಒಳ್ಳೆಯದು.
ಹೊಸ ಮನೆಗೆ ಅಥವಾ ಬಾಡಿಗೆ ಮನೆಗೆ ಗೃಹ ಪ್ರವೇಶ ಮಾಡಲು ಕೂಡ ಈ ದಿನ ಸೂಕ್ತ. ಹಾಗೆಯೇ ಈ ಸಮಯದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಈ ಮರದ ಚಿಕ್ಕ ಕಡ್ಡಿಯನ್ನ ಕಟ್ಟಿದರೂ ಕೂಡ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿ ತೊಲಗಿ ಭೂತ ಪ್ರೇತ ವಾಮಾಚಾರ ಶಕ್ತಿಗಳನ್ನ ತೊಡೆದು ಮನೆಗೆ ವಿಶೇಷ ಹಣದ ಏಳಿಗೆ ನೀಡುತ್ತದೆ. ಬೆಳಗ್ಗೆ 6 ಗಂಟೆಯಿಂದ 7ರ ಒಳಗಾಗಿ ಬನ್ನಿ ವೃಕ್ಷದ ಚಿಕ್ಕ ಕಡ್ಡಿಯನ್ನ ಮನೆಗೆ ತಂದು ಅರಿಶಿನದ ನೀರಿನಲ್ಲಿ ತೊಳೆದು ಮನೆಯ ಬಾಗಿಲಿಗೆ ಕಟ್ಟಬೇಕು. ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಕಡ್ಡಿಯನ್ನ ಕಟ್ಟಬೇಕು. ಇದರಿಂದ ಮನೆಗೆ ಅನೇಕ ರೀತಿಯಾದಂತಹ ಶುಭ ಫಲಗಳು ಲಭಿಸುತ್ತದೆ. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನ ಮಾಡಬೇಕು. ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳಬೇಕು. ಅನ್ನ ಹಾಗೂ ಎಳ್ಳನ್ನ ನವಗ್ರಹಗಳ ಮುಂದಿಟ್ಟು ನಮಸ್ಕಾರವನ್ನ ಮಾಡಿಕೊಂಡ್ರೆ ಅನೇಕ ರೀತಿಯಾದಂತಹ ದೋಷಗಳು ದೂರವಾಗುತ್ತವೆ. ನವಗ್ರಹಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇದರಿಂದ ಕಠಿಣವಾದಂತಹ ಕಷ್ಟಗಳಿಂದ ಮುಕ್ತರಾಗಬಹುದು. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶದಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು. ಆಗಾಗ ಈ ಸಸಿಗಳ ಬಳಿ ಹೋಗಿ ಪೂಜಿಸಬೇಕು. ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದರೂ ಕಳೆದು ಭೂಮಿ ಯೋಗ ಪ್ರಾಪ್ತಿಯಾಗುತ್ತದೆ. ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಹಾಗೆಯೇ ಈ ದಿನ ಸ್ವರ್ಣ ಗಣಪತಿ ಮಹಾಮಂತ್ರವನ್ನ ಪಠಿಸಲು ಆರಂಭ ಮಾಡಿದ್ರೆ ಶೀಘ್ರವಾಗಿ ಬಂಗಾರ ಕೊಳ್ಳುವಂತಹ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿಯ ಮಂತ್ರವನ್ನ ನಾಳೆ ಹಾಗೂ ದಿನನಿತ್ಯ ದೀಪಾರಾಧನೆಯನ್ನ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಡಿಸಿ ಗಣಪನಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಿ. ಈ ದಿನ ದಾನವನ್ನ ಮರೆಯದೆ ಮಾಡಬೇಕು. ಈ ದಿನ ದಾನ ಮಾಡಿದ್ರೆ ಹೆಚ್ಚು ಹೆಚ್ಚು ದಾನ ಮಾಡುವಂತಹ ಶಕ್ತಿ ವೃದ್ಧಿಯಾಗುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ, ಹಾಲಿನ ದಾನ, ಜಲದಾನವನ್ನ ಮಾಡಿದ್ರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನ ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ನಾಳೆ ಸಾಲವನ್ನ ತೀರಿಸಲು ಆದಷ್ಟು ಪ್ರಯತ್ನವನ್ನ ಮಾಡಿ. ನಾಳೆ ಸಾಲವನ್ನ ತೀರಿಸಲು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮೆಲ್ಲ ಸಾಲಗಳು ಬೇಗ ತೀರಿ ಹೋಗುತ್ತದೆ. ನಿಮಗೆ ಯಾರು ಸಾಲವನ್ನ ನೀಡುತ್ತಾರೋ ಅವರನ್ನ ವಿನಯದಿಂದ ಮನೆಗೆ ಕರೆಸಿ ಅವರಿಗೆ ಪುಳಿಯೋಗರೆಯನ್ನ ನಿಮ್ಮ ಕೈನಿಂದ ತಿನ್ನಲು ನೀಡಬೇಕು. ಆ ಪುಳಿಯೋಗರೆಗೆ ಸಾಸಿವೆಯನ್ನ ಹೆಚ್ಚಾಗಿ ಹಾಕಿರಬೇಕು. ಸಾಲವನ್ನ ಎಷ್ಟು ಮಾಡಿರ್ತೀರಾ ಅಷ್ಟನ್ನು ಕೂಡ ನಾಳೆಯ ದಿನ ತೀರಿಸಲು ಸಾಧ್ಯವಾಗದಿದ್ರೆ ಅದರಲ್ಲಿ ಸ್ವಲ್ಪ ಹಣವನ್ನಾದರೂ ಕೊಟ್ಟು ಅವರನ್ನ ನಾಳೆ ಮಾತನಾಡಿಸಬೇಕು. ಈ ಒಂದು ಕೆಲಸವನ್ನ ಮಾಡುವುದರಿಂದ ಋಣಬಾಧೆಗಳಿಂದ ವಿಶೇಷವಾಗಿ ಮುಕ್ತಿ ದೊರೆಯುತ್ತದೆ. ಹಾಗೆಯೇ ಯಾವುದಾದರೂ ಹೊಸ ಕೆಲಸ, ಹೊಸ ವ್ಯಾಪಾರವನ್ನ ಆರಂಭಿಸಲು ಈ ದಿನ ತುಂಬಾ ಉತ್ತಮ. ಯಾವುದಾದರೂ ಅತಿ ಮುಖ್ಯವಾದ ಕೆಲಸ ಹೆಚ್ಚು ಅಡೆತಡೆಗಳಿಂದ ನಿಲ್ಲುತ್ತಿದ್ರೆ 9 ದಿನ ಯಾವುದಾದರೂ ದೇಗುಲಕ್ಕೆ ಅರಿಶಿನವನ್ನ ನೀಡುತ್ತಾ ಬರಬೇಕು. ಈ ದಿನದಿಂದ ಆರಂಭಿಸಿ 8 ದಿನ ಅರಿಶಿನವನ್ನ ನೀಡಿ 9ನೇ ದಿನ ಕೊನೆಯ ದಿನ ಅರಿಶಿನವನ್ನ ನೀಡಿದ ನಂತರ ಆ ಕೆಲಸವನ್ನ ಆರಂಭಿಸಿದ್ರೆ ಖಚಿತವಾಗಿ ವಿಘ್ನಗಳು ಹಾಗೂ ಅಡೆತಡೆಗಳಿಲ್ಲದೆ ಆ ಕೆಲಸ ದಿಗ್ವಿಜಯವಾಗಿ ಪೂರ್ಣಗೊಳ್ಳುತ್ತದೆ. ನೋಡಿದ್ರಲ್ಲ, ಯಾವೆಲ್ಲ ವಿಧಿವಿಧಾನವನ್ನ ಪಾಲಿಸಿದ್ರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.